ವಿಷಯ ಇಟ್ಟಿದಾಗ ಪ್ರಕಾಶ್ ಮಾಸ್ತರ್ ಅಂದ್ ಹೆಂಗೈತಂದ್ರ ಹೆಂಗೈತ್ರಿ ಯಾವಾರ ಕ್ವಾಡಿಗಿನ್ ನಮನ ಮಾಡಿದ್ರು ಹಾ 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 ಯಾಕ್ರಿ ನೀವು ಹಿಂಗ್ ತಪ್ಪು ಹೇಳಕ್ ಹೋಗ್ಬೇಡ್ರಿ ಹೆಂಗತಿ ಅವ್ರ ಯಾರು ಕ್ವಾಡಿಗೆ ನಮ್ಮನ ಏನ್ ಮಾಡಿಲ್ಲ ಅವ್ರು ಇಲ್ಲಿ ನಿಂದ ಹೆಂಗ ಆಲತ್ತ ಗೊತ್ತಲ್ಲಿ ಹಂಗ ನಮ್ದು ಔರಾದಾಗ ಕುಲಕರ್ಣಿ ಮನ್ಯಾಗ ಜೀತಿದ್ದ ಗೊತ್ತೇನು ಹಾ ಹಾ ಕುಲಕರ್ಣಿ ಮನ್ಯಾಗ ಮಲ್ಲಪ್ಪತೆ ಜೀತಿದ್ದೀವ ಹೌದು ಹೌದು ಮಲ್ಲಪ್ಪ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ ಕುಲಕರ್ಣಿ ಅವರು ಜಗಳ ಹೊಲದಾಗ ಯಾರ್ರಿ ಬಾಂದಿನ ಕಾಲ ಇನ್ನೊಬ್ರು ಜಗಳ ನಡೀತದ್ರ ಅವನಕ್ಕಿಂತ ಮುಂದೆ ಇವನಿ ಹೋಗೋ ಹಾ ಮುನಿ ಬಿದ್ದ ಬಳಕ ಹೋಗವನೇ ನಮ್ಮ ಸೌಕರ್ಯ ಯಾಕೆ ನಮ್ಮ ಸೌಕರ್ಯ ಯಾಕೆ ಹಾ ಹಾ ಅವ್ರು ವಿಚಾರ ಮಾಡಿದ್ರು ಸೂರ್ಯಕೋಟಿ ಸಮಪ್ರಭಾ ಹೌದು ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಸರ್ವದಾ ಒಂದ್ ಸ್ವಲ್ಪ ಸೌಂಡ್ ಬಿಡೋಣ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಜಗದ ಒಡೆಯ ಜಗದ ರಕ್ಷಕ ಜಗದ ಪಾಲನಕರ್ತ ಸೃಷ್ಟಿಯ ಮಾಲಕ ಹೌದು ಹೌದು ಯಾವ ಗುರು ಗೌರಿ ಸೋಮಲಿಂಗೇಶ್ವರನ ಕರ್ತುಗದ್ದೆಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹಾಗೂ ಆತನ ಪ್ರೀತಿ ಶಿಷ್ಯನಾದ ಭಕ್ತವತ್ಸಲ ಪವಾಡ ಪುರುಷ ಹೌದು ಶಾಪಾನುಗ್ರ ಸಮರ್ಥ ಉಳಿದಿರ್ತಕ್ಕಂಥ ಹೌದು ಹೌದು ಯಾವ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲಗಳನ್ನಲ್ಲದೆ ಅಂತರ್ಲೆ ಕಂಬಳೆ ಢೇರೆ ಹೊಡೆದುಕೊಂಡು ಜಗತ್ತದೊಳಗ ಭಕ್ತರ ಉದ್ಧಾರ ಮಾಡುಗೋಸ್ಕರವಾಗಿ ತಾನು ಭೂಮಿಗೆ ಗುರುವಿನ ಜೊತೆ ಕೂಡಿ ಕರ್ಕೊಂಡು ಬಂದಿರತಕ್ಕಂತ ಯಾರಿಪ್ಪ ಋಷಿಯಾದ ಸಾಧುವಾದ ಯೋಗಿಯಾದ ಮುತ್ಯ ಅಮ್ಮೋಗ ಸಿದ್ಧನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಅಂಶದ ಮುತ್ಯನ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಿಪ್ಪ ಮಹಾಯದ ಮಗ ಮಾದಣ್ಣ ತೇರವಾಡ ಮಗರೇಶಿದ ಕರ್ಣಿ ಮಲಕಾರ್ಷಿದ 3 ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು 4 ಮಂದಿ ಸತ್ಯ ಧರ್ಮರು ಅವತಾರ ಸಿದ್ಧ ದೇವೇಂದ್ರ ಬಿಳಿಯಣಿ ಸಿದ್ಧ ಆಚಾರ್ಯಗೌಡ ಸೋಮಣಮುತ್ಯ ಜ್ಯೋತಿ ಬೆಳಕಿನಂತ ಜ್ಯೋತಿ ಕನ್ನಾಪುಳ 4 ಮಂದಿ ಸತ್ಯ ಧರ್ಮರು ಅವರಿಂದ 21 ಮಂದಿ ಧರ್ಮರು ಹೌದು ಮುಂದೆ 101 ಮಂದಿ ಸಿದ್ಧರು 1700 ಕರಿಕಂಬಳಿ 77 ಕೋಟಿ ಶರಣರು ಹಿಂಗ ಅಂಶದ ಮುತ್ಯನೆ ಬೆಳ್ಳಿ ಹೆಬ್ಬ್ಯಾದ ಪುಣ್ಯಾತ್ಮರಿ ಹೆಬ್ಬ್ಯಾದ್ರಿಪ್ಪ ಎಲ್ಲಾ ಸಿದ್ಧರಿಗೆ ಶಿರವಾಳ ಗುಳಿ ಮುತ್ಯನ ಸಂಘದ ಪರವಾಗಿ ಮತ್ತೊಮ್ಮೆ ದೀರ್ಘದಂಡೊತ್ತನ್ನು ಹೇಳಿ ಯಾವ ಅಮ್ಮೋಗ ಸಿದ್ಧನ 4 ಮಂದಿ ಧರ್ಮರೊಳಗ 2ನೇ ಮಗನಾಗಿರ್ತಕ್ಕಂಥ ದೇವೇಂದ್ರ ಬಿಳಿಯಣಿ ಸಿದ್ಧನ ಹೊಟ್ಟಿಲಿ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಶಂಭೋ ಮಾದೇವ್ ಸರಲಿಂದಾಪುರ ಬಳ್ಳೋಗಿಸಿದ್ದ ಹೊನ್ಮುಳ್ಯದ ಹೋಗಿಸಿದ್ದ ಉಗ್ರಿಕಿರಿ ಪದ್ಮ ಹೋಗಿಸಿದ್ದ ಹೌದು ಪಂಚಪೂಜಾದಿ ಗೌಡ ಕಡಿಯುಡ ಧರ್ಮ ಅಚ್ಚಿಗೈ ಶೀಲಿಸಿದ್ದ ಹೌದು ಹೌದು ಇವರೊಳಗ ಅಚ್ಚಿಗೈ ಶೀಲಿಸಿದ್ದರ ಮಕ್ಕಳು 8 ಮಂದಿ ಹೌದು ಹೌದು ಯಾರ್ಯಾರು ಹಿರಿ ಹೋಗಿಸಿದ್ದ ಚಿಕ್ಕ ಹೋಗಿಸಿದ್ದ ಬೊಮ್ಮನಳ್ಳಿ ಸೋಮಲಿಂಗ ಕಲ್ಯಾಣ ಆನೆ ಪೋಡಿಯ ಹೌದು ಚುಂಗಿ ಅಮ್ಮ ಹೋಗಿಸಿದ್ದ ಅಜ್ಜನಿಗೆ ಭೂತಾಳಿಸಿದ್ದ ಕಂಬಾಗಿ ಅಮ್ಮನ ಒಡಿಯ ಹುಕ್ಕುಂಡಿ ಸಿದ್ರ ಇವ್ರು 8 ಮಂದಿ ಮಕ್ಕಳು ಶೀಲಿಸಿದ್ದು ಹೌದು 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 ಅದ್ರೊಳಗೆ ಇವತ್ತು ಕ್ಷೇತ್ರ ನಾಯಕನಾಗಿರ್ತಕ್ಕಂಥ ಕಂಬಾಗಿ ಅಮ್ಮೋಗ ಸಿದ್ಧ ಮುತ್ಯನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮದ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾವ ಬರಮದೇವರ ಸುತ ಸೂರಮದೇವಿಯ ಕಂದನಾಗಿರ್ತಕ್ಕಂಥ ಯಾರಿಪ್ಪ ಮುತ್ಯ ಮಾಳಿಂಗರಾಯನಿಗೆ ಗುರು ಆಗಿರ್ತಕ್ಕಂಥ ಲಿಂಗ ಬೀರಣ ದೇವರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಯಾವ ಪುಣ್ಯಕ್ಷೇತ್ರ ಪಾವನ ಭೂಮಿ ಆಗಿರ್ತಕ್ಕಂಥ ಶಿರ್ವಾಳ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಯೋಗಿನಾದ ಅಮ್ಮೋಗ ಸಿದ್ಧ ಮುತ್ಯನ ಪಾದಕ್ಕೂ ದೀರ್ಘ ಅಂತ ಹೇಳಿ ಜಗತ್ತದೊಳಗ ಹುಲಿ ಹೊಡೆದು ಹುಲಿಯಂತೆ ಕೀರ್ತಿ ಮಾಡಿದ್ರು ಯಾರು ಮಾಡಿದ್ರಿಪ್ಪ ಅಂತ ನನ್ನ ಗೂಳಿ ಶಿರ್ವಾಳ ಗೂಳಿ ಮುತ್ಯ ಹೌದು ಹೌದು ಆ ಗೂಳಿ ಮುತ್ಯನ ಪಾದಕ್ಕೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳಿ ಇವತ್ತು ವಿಶೇಷವಾದ ನಮಸ್ಕಾರ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರಿಪ್ಪ ಬೀರಲಿಂಗೇಶ್ವರ ಒಂದು ಯಾತ್ರಾ ನಿಮಿತ್ತವಾಗಿ ಕಂಬಾಗಿ ಗ್ರಾಮದೊಳಗ ತಾವೆಲ್ಲರಿಲ್ಲಿ ಕೂಡಿದ್ರಿ ಕೂಡ್ಯಾರ್ರಿಪ್ಪ ಯಾವ ಗುರು ಹಿರಿಯರು ತಾಯಿ ತಂದೆಯರು ಆತ್ಮಜ್ಞಾನಿಗಳ ಅನುಭಾವಿಗಳು ಪುರಾಣ ಪಂಡಿತರು ಹೌದು ಹೌದು ತಮ್ಮೆಲ್ಲರ ಆತ್ಮದೊಳಗೆ ವ್ಯಾಪಿಸಿಕೊಂಡಿರ್ತಕ್ಕಂಥ ಭಗವಂತನಿಗೆ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ನಮಸ್ಕಾರವನ್ನು ಹೇಳಿ
ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕರೆಸಿರ್ತಕ್ಕಂಥ ಎರಡು ಕಲಾ ಸಂಘಗಳನ್ನು, ಒಂದು ಶಿರ್ವಾಳ ಗುಳಿ ಅಜ್ಜನ ಸಂಘ, ಇನ್ನೊಂದು ಸುವರ್ಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಯಾವ ಅಫಜಲ್ಪುರ ತಾಲೂಕಿನ ಕರಜ್ಗಿ ಗ್ರಾಮದ ನಿಂಗರಾಯ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ. ಇದು ಹಿರಿಯ ಸಂಘ, ಪ್ರಕಾಶ್ ಮಾಸ್ತರ್ ಸಂಘ. ಇದು ಪ್ರಕಾಶ್ ಮಾಸ್ತರ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಳ್ಳೆ ಮಾತಿನ ಮುತ್ತು, ಮಾತಿನ ಮಾಣಿಕ್ಯ. ಸೊನೆಯಾಳ ಗೌಡ್ರು ಹೋದ್ರು ಮಾತು ನೆನಪು ಹಾರ್ತದನಪ್ಲೆ ಹಿಂಗ ಅನಿಸ್ತಿತ್ತು. ಖರೆ ಹೊಳ್ಳಿ ಸೊನೆಯಾಳ ಗೌಡ್ರು ನಮ್ಮ ನಿಮಗೆ ಎಲ್ಲಾರಿಗೆ ನೆನಪಿಗೆ ತರಬೇಕಾದ್ರ ಇವತ್ತು ಕರ್ಜಿ ಪ್ರಕಾಶ್ ಮಾಸ್ತರ್ ಅಂತ ಒಳ್ಳೆ ಅನುಭವಿದವರು. ಆ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರನ್ನ ಹೇಳಿ ಜ್ಞಾನಿಗಳನ್ನು ಮಾತು ಹಿಂಗತ್ತರಿ ಗೌಡ್ರು. ಏನ್ ಹೇಳ್ತಾರ ಜ್ಞಾನಿಗಳು? ನೀನು ಅಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯ್ತು, ಜಲವೇ ಪಾವನ ತೀರ್ಥವಾಯ್ತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ನಿಲ್ಲುನ್ನೇ ಅಂತ ಹೇಳ್ತಾರ. ಹಿಂಗಂದ್ರೆ ಏನ್ರಿಪ್ಪ? ಭಗವಂತನ ಒಲಮೆ ಒಂದ್ ಹೇಳಕಾಯ್ತಪ್ಪ ಅಂತಂದ್ರ ಏನಾಗ್ತದ್ರಿ? ಅವ ಪಾದಿಟ್ಟ ಭೂಮಿ ಪಾವನ ಆಗ್ತದ, ಅವ ಸ್ಪರ್ಶ ಮಾಡಿರ್ತಕ್ಕಂತ ಜಲ ತೀರ್ಥ ಆಗ್ತದ. ಅಂತ ಪುಣ್ಯ ಭೂಮಿ ಮೇಲೆ ನಾವು ನೀವು ಇವತ್ತೆಲ್ಲರೂ ವಿಶೇಷವಾಗಿ ಸತ್ಯ ಸಂಘದ ಜಾಗರಣೆ ನಿಮಿತ್ತವಾಗಿ ಕೂಡಿಕೊಂಡಿದ್ದೆವು. ಅದಕ್ಕೆ ಇಲ್ಲಿ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಹೆಂಗಾಗ್ಯದ್ರಿಪ್ಪ? ಭಕ್ತಿ ಏನಂತದ ಹೆಂಗದ ಜಗತ್ತದೊಳಗ ಭಗವಂತನ ಮ್ಯಾಗ ಭಕ್ತಿ, ನಂಬಿಕೆ, ಶ್ರದ್ಧಾ, ವಿಶ್ವಾಸ ಹೆಂಗ್ ಇಳಿಬೇಕಂದ್ರ ಪಾಂಡವರೊಳಗ ಭೀಮ ಇಟ್ಟ. ಹ್ಯಾಂಗಿಟ್ಟ ಭೀಮ? ಪಾಂಡವರೊಳಗ ಭೀಮಶೇಮ ಭಕ್ತಿ ಇಟ್ಟ. ಯಾರ ಮ್ಯಾಗ? ಕೃಷ್ಣನ ಮೇಲೆ ಭಕ್ತಿ ಇಟ್ಟ. ಧರ್ಮರಾಜ ಸಾವಿರಾರು ಗಟ್ಲೆ ಜನರಿಗೆ ಕೂಡಿಸಿ ಊಟ ಹಾಕ್ತಿದ. ಊಟ ಹಾಕ್ತಿದ್ ಖರೆ ಕೃಷ್ಣ ಪರಮಾತ್ಮ ನಮ್ಮನ್ನ ಬಿಟ್ಟು ಹೋಗ್ಯಾನ. ಬಹಳ ದಿವಸ ಆಯ್ತು ಕೃಷ್ಣಗ್ ಊಟ ಮಾಡಿಸಿಲ್ಲ. ನಾಳೆ ಶ್ರಾವಣ ಸೋಮವಾರ ದಿವಸ ಊಟ ಮಾಡಿಸ್ಬೇಕನ್ನಂತ ಸಂಕಲ್ಪ ಧರ್ಮರಾಜನ ಮನುಷ್ಯನೊಳಗೆ ಹುಟ್ಟು. ಅವಾಗ ಧರ್ಮರಾಜ ತಮ್ಮ ತಮ್ಮಂದಿರಿಗೆ ಕೇಳ್ತಾನ, ಮೂರು ಲೋಕದ ಗಂಡ ಅರ್ಜುನನಿಗೆ ಕರೆಸಿ ಕೇಳ್ತಾನ, ಅರ್ಜುನ ನಾಳೆ ಹೊತ್ತೊಂಟ್ರ ಶ್ರವಣ ಸೋಮವಾರದ ಎಲ್ಲಾರಿಗೆ ಪಂಕ್ತಿ ಕೂಡಿಸಿನಿ, ಕೃಷ್ಣ ಪರಮಾತ್ಮಗ ಉಣಿಸ್ಬೇಕನ್ನಂತ ಮನುಷ್ಯರ ಸಂಕಲ್ಪ ಆಗ್ಯದ. ಹೊತ್ತು ಹೊಂಡ್ರ ತರುವುದಾಗುತ್ತದೆ ಅಂತ ಕೇಳ್ದ. ಅವಾಗ ಮೂರು ಲೋಕದೊಳಗ ವೀರರಿಸಿಕೊಂಡಿರ್ತಕ್ಕಂಥ ಅರ್ಜುನ್ ಹೇಳ್ತಾನ, ನಾಳೆ ಹೊತ್ತು ಹೊಂಡ್ರದೊಳಗ ಕೃಷ್ಣ ಪರಮಾತ್ಮನೇ ನನಗೆ ಇಲ್ಲಿ ತರುವುದಾಗಲ್ಲ, ಸಾಧ್ಯ ಇಲ್ಲ. ಎಲ್ಲಿ ಮಥುರ, ಎಲ್ಲಿ ದ್ವಾರಕ, ಎಲ್ಲಿ ಹಸ್ತಿನಾಪುರ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂದ. ಇನ್ನು ನಕುಲ ಸಹದೇವರಿಗೆ ಕೇಳಿದ್ರು ಕೂಡ ಅವರು ಸಾಧ್ಯ ಇಲ್ಲ ಅಂದ್ರು. ಅವಾಗ ಧರ್ಮರಾಜ ಕೊನೆಯದಾಗಿ ಭೀಮನ ಕಡೆ ಬರ್ತಾನ. ಇವ ಎಂದು ಕೃಷ್ಣಗೆ ನಮಸ್ಕಾರ ಸುಮ್ಮನೆ ಮಾಡ್ಲಿಕ್ಕೆ ಇವ ಎಂದು ಕೃಷ್ಣಗೆ ನಮಸ್ಕಾರ ಮಾಡ್ಲಾರ್ದವ. ಊಟ ಮಾಡಿ ಥಂಡಾಗ ಮಲಗಿದ. ಧರ್ಮರಾಜ ಬಂದು ಭೀಮಗೆ ಬಿಸ್ಕೇಳ್ತಾನೆ, ಭೀಮಸೇನ ನಾಳೆ ಶ್ರವಣ ಸೋಮವಾರ ದಿವಸದ ಎಲ್ಲಾ ಜಗತ್ತದೊಳಗ ಮಂದಿಗೆ ಅನ್ನ ಹಾಕಲಾಗತ್ತೀನಿ, ಊಟ ಮಾಡಿ ಬಡಿಸ್ಲಾಗತ್ತೀನಿ. ಆದ್ರೆ ಕೃಷ್ಣ ಪರಮಾತ್ಮ ಪಂಕ್ತಿ ಮುಗಿಸಿ ಹೋಗ್ಬೇಕನ್ನೋ ಸಂಕಲ್ಪ ಅದ. ಕುರುಕ್ಷೇತ್ರ ಯುದ್ಧದೊಳಗ ನಮಗ ಬಹಳ ಜಯ ಮಾಡ್ಯಾನ. ಅವನೇ ಬಂದಿಲ್ಲ ಊಟಕ್ಕ, ಅವನಿಗೆ ಊಟ ಮಾಡಿಸ್ಬೇಕಾಗಿದೆ ತರ್ತಿ ಅನ್ನೋದು ಕೇಳಿದ್ದಾಗ ಭೀಮಸೇನ ನೋಡ್ರಿ ಪುಣ್ಯಾತ್ಮರ ಎಂತ ಮಾತು ಹೇಳ್ದ. ಎಂತ ಮಾತು ಹೇಳಿದ್ರಿ? ಭೀಮಸೇನ ಅಣ್ಣಗೆ ಹೇಳ್ತಾನ, ಯಾರಿಗೆ? ಧರ್ಮರಾಜಾಗ. ಅಣ್ಣ, ಕೃಷ್ಣ ಪರಮಾತ್ಮ ತರುದು ಜವಾಬ್ದಾರಿ ನನಗಿರಲಿ, ನೀ ಊಟಕ್ಕೆ ರೆಡಿ ಮಾಡಂದ. ಹೊತ್ತು ಹೊಂಡ್ರದ ಕೃಷ್ಣ ಕರ್ಸ್ತೀನಂದ. ಅವಾಗ ಆಯ್ತು ತಮ್ಮ ಮತ್ತ ಮರ್ತ ಮಲಿಗೆ ಅಂತೇಳಿ ಧರ್ಮರಾಜ ಹೇಳಿ ಹೋದ. ಹೊತ್ತು ಮುಣಿಗಿ ಹೊತ್ತು ಹೊಣತು ಊಟಿನ ಎಲ್ಲಾ ವಿಸ್ತಾರ ತಯಾರು ಮಾಡ್ದ. ಪಂಕ್ತಿ ಸಾಗಲಕ್ಕೆ ತಯಾರಾಯ್ತು. ಧರ್ಮರಾಜ ಸೇವಕರಿಗೆ ಕೊಟ್ಟು ಕಳಿಸ್ತಾನೆ. ಎಲ್ಲಿ? ಭೀಮಸೇನನ ಬಲ್ಲಿ. ಭೀಮಸೇನ ಕೃಷ್ಣ ಕರ್ಕೊಂಡ್ ಬರ್ತಂದನ, ಇನ್ನೂ ಕೂಡ ಬಂದಿಲ್ಲ, ನೋಡಿ ಬರ್ರಿ ಅಂದ್ರು. ಅವಾಗ ಸೈನಿಕಗಳು ಬಂದು ಎಲ್ಲಿ? ಭೀಮನ ಬಲ್ಲಿ ನೋಡ್ತಾರ. ಬರುವರಿ ತನಕ ಭೀಮ ನಿದ್ದೆತ್ತಿ ಮನೆಗಿದ್ರಿ. ನೋಡ್ರಿ ಹೆಂಗದ. ಅಣ್ಣಗ ಮಾತು ಕೊಟ್ಟಾನ, ಇಲ್ಲಿ ಭೀಮಸೇನ ಮಲಗ್ಯಾನ. ಭೀಮಸೇನ ಮಲಗುದು ನೋಡಿ ಧರ್ಮರಾಜ ಹೋಗಿ ಹೇಳಿದ್ರು, ಏನತ್ತ? ನಿಮ್ಮ ಭೀಮಸೇನ ಮಕ್ಕೊಡಾನ, ಎಲ್ಲಿ ಕೃಷ್ಣ ತರ್ತಾನವ. ಅವಾಗ ಅವಸರ್ಲಿ ಧರ್ಮರಾಜ ಭೀಮನ ಬಲಿ ಕೇಳ್ತಾನೆ, ಭೀಮಸೇನ ಎಂತ ಅರ್ಥ ಮಾಡಿದೆವು? ನಾಳೆ ಶ್ರವಣ ಸೋಮವಾರ ಹೊತ್ತೊಂಡ್ರದ ಕೃಷ್ಣ ಪರಮಾತ್ಮ ತರ್ತೇಳಿ ಮಾತು ಕೊಟ್ಟಿದಿ, ಇಲ್ಲೇರಿ ನೀ ಮಕ್ಕೊಂಡಿದಿ. ಪಂಕ್ತಿಗೆ ಮಂದಿ ಕೂತಾದ, ಕೃಷ್ಣ ಪರಮಾತ್ಮ ಎಲ್ಲಿ ಅದನ ನೀರ್ ಹಿಂಗ್ ಮಕ್ಕೊಂಡಿದೆ ಅಂದ. ಅಣ್ಣ, ನೀ ಪಂಕ್ತಿ ನೀಡು, ಕೃಷ್ಣ ತಗೊಂಡೇ ಬರ್ತಾ ಅಂದ. ಅವಾಗ ಅಣ್ಣನ ಮಾತಿಗಾಗಿ ಭೀಮಸೇನ ಒಂದೇ ಒಂದು ಗದ ಆಕಾಶಕ್ಕೆ ಹೊಡಿತಾನ.
ಹೊಡೆದೇನತ್ತ ತನ್ನ ಕೈ ಒಳಗಿದ್ದಿರ್ತಕ್ಕಂತ ಗದ ಆಕಾಶಕ್ಕೆ ಹೊಡೆದು ಒಂದೇ ಒಂದು ಮಾತು ಹೇಳ್ತಾನ. ಹೌದು. ಏ ದ್ವಾರಕಾಧೀಶ, ವೈಕುಂಠದೀಶ, ನಿನ್ನ ನನ್ನ ಮೇಲೆ ಹಬ್ಬಲಿತ್ತು, ನನ್ನ ಮೇಲೆ ನಿನ್ನ ಭಕ್ತಿ ಇತ್ತು, ನನ್ನ ಮೇಲೆ ನಿನ್ನ ಪ್ರೀತಿ ಮಾಯ ಇತ್ತಂದ್ರ ಹೌದು. ಆಕಾಶಕ್ಕೆ ಹೊಡೆದಿರ್ತಕ್ಕಂತ ಗದ ನನ್ನ ತಲೆ ಮೇಲೆ ಬೀಳುಕ್ಕಿಂತ ಮುಂಚಿತವಾಗಿ ನೀವು ಬಂದು ಪ್ರಕಟ ಆಗು, ಹಿಡಿಬೇಕು ಅದು ಗದ. ಇಲ್ಲದಿದ್ದರ ಈ ಗದದ ತೆಳಗೆ ತಲೆ ಕೊಟ್ಟು ನಿನ್ನ ನನ್ನ ಪ್ರಾಣ ಆಹುತಿ ಕೊಡ್ತೀನಿ, ಪ್ರಾಣ ಆಹುತಿ ಕೊಡ್ತೀನಿ ಅಂದ. ಹೌದು ಹೌದು ಹೌದು. ಅವಾಗ ಜಗತ್ತಿದೊಳಗೆ ನೀವು ಭಕ್ತ ವತ್ಸಲ ಅಂದರು, ಹೌದು ಹೌದು. ದೀನ ದಯಾಳು ಅಂದರು. ಹೌದು. ಅಂತ ಕೃಷ್ಣ ಪರಮಾತ್ಮ ಆಕಾಶಕ್ಕೆ ಹೊಡೆದಿರ್ತಕ್ಕಂತ ಆಗದ ಗರ್ರದಶೆ ಬಂದು ಭೂಮಿಗೆ ಭೀಮನ ತಲೆ ಒಳಗೆ ಬೀಳೋರ್ದಳ ಮ್ಯಾಗಿನ ಮೇಲೆ ಭೀಮನ ಗದ ಹಿಡಿದು ಜಗತ್ತದೊಳಗ ಕೃಷ್ಣ ಭಕ್ತರ ಕೈವಾರಿ ಅನಿಸಿಕೊಂಡ. ಪಾಂಡವರ ಮನೆಯಾಗ ಊಟ ಮಾಡ, ಪಾಂಡವರ ಮನೆ ಒಳಗೆ ಊಟ ಮಾಡದ. ಹೌದು ಹೌದು. ಇದು ಯಾಕೆ ಹೇಳ್ಬೇಕಾಗ್ಯದ? ಯಾಕ? ಭಗವಂತನ ಮ್ಯಾಗ ನಂಬಿಕೆ ಶ್ರದ್ಧಾ ಭಕ್ತಿ ಹ್ಯಾಂಗ್ ಇಡಬೇಕಂದ್ರ ಒಂದೇ ಕ್ಷಣದಾಗ ನಿಮಗೆ ಬಂದು ವಶ ಆಗ್ತಾನ. ಖರೆ ನಿಮ್ದು ಎಲ್ಲಾ ಚಿತ್ತ ಭಗವಂತನ ಮ್ಯಾಗ ಇಡಬೇಕಾಗ್ತದೆ. ದೃಢ ಭಕ್ತಿ ಇದು. ದೃಢ ಭಕ್ತಿ, ದೃಢ ವಿಶ್ವಾಸ ಇಟ್ಟರೆ ಭಗವಂತ ಕಾಯ್ತಾನ. ಹೌದು ಹೌದು. ಇವತ್ತ ಬೀರಸಿದ್ದ ಮುತ್ತಿನ ಜಾತ್ರೆ ನಡೆದ ಅವನ ಮೇಲೆ ನಾವು ದೃಢ ಭಕ್ತಿ ಇಟ್ಟೇವಂದ್ರೆ ನಾವು ಬೇಡದು ಕ್ಷಣದಾಗ ಕೊಡಂತ ತಾಕತ್ ನಮ್ಮಲ್ಲಿ ಅದ. ಅದಕ್ಕಿರ್ಲಿ ಪುಣ್ಯಾತ್ಮರ, ಇವತ್ತು 2 ಕಲಾ ಸಂಘಗಳನ್ನ ಕರೆಸೋದಾಗ್ಯದ. ಆಗ್ಯದ. ಮೊದಲಿಗೆ ಬಂದು ನಮ್ಮ ಪ್ರಕಾಶ್ ಮಾಸ್ತರ್ ಅವರು ಬಹಳ ಅನುಭವದ ಮಾತು ಹೇಳಿದ್ರು. ಹೇಳ್ಯಾರಲ್ರಿ, ಬಹುತೇಕ ಗಿಣಿನೂ ಕೂಡ ಅವ್ರಕ್ಕಿಂತ ಹಿಂದೆ ಬೀಳ್ತದ ಮಾತು ಹೇಳಕತ್ತ ನಮಗ ಅನಿಸ್ತದ. ಹೌದು ಹೌದು ಹೌದು. ಅಟ್ ಗಿಣಿಗಿಂತ ರುಚಿ ಮಾತು ಹೇಳಿದ್ರು ಅವರು. ಮಾತು ಹೇಳಿ ನಿಮ್ಮ ಮನಸ್ಸು ಗೆದ್ರು ಅವರು. ಗೆದ್ದಾರಲ್ರಿ? ಹೌದಿಲ್ರಿ? ಮನಸ್ಸು ಗೆದ್ದಾರ. ಖರೆ ಯಾಕೋ ಒಂದ್ ಸ್ವಲ್ಪ ಅವಸರಕ್ಕೆ ಬಿದ್ದಾರ ಅಂತ ಹಿಂಗ ನಮಗ ಅನಿಸ್ತದ. ಅವಸರಕ್ಕೇನು ಬಿದ್ದಿಲ್ಲ, ಸಜ್ಜಿಲೆ ಹೊಂಟಾರ ಅವರು. ಬಹಳ ಗಡಬಡಿಗೆ ಬಿದ್ದಾರ. ಹೆಂಗ? ದೈವದವರಿಗೆ ಕೂಡಿಕೊಂಡು ಒಂದು ವಿಷಯ ಇಡು ಅಂತ ಹೇಳಿದ್ರು ಅವರು. ಹೌದು ಹೌದು. ದೈವದವರು ನಿರ್ಧಾರ ಮಾಡಿ ಪಂಚರು ಬಂದೇನು ಹೇಳಿದ್ರು, ಏನತ್ತ? ಇಲ್ಲಿ ಕುಸ್ತಿ ಏನಂತ ಮಾತಾಡೋದಿಲ್ಲ. ಯಾಕಂದ್ರೆ ಕುಸ್ತಿ ಅಂತೇಳಿ ಹಚ್ಚಿದಾಗ ಎಷ್ಟೋ ಮಂದಿ ಹಾಡೋದು ಬಿಟ್ಟು ಕುಸ್ತಿ ಹಿಡಿದು ಹೋಗ್ಯಾರ. ಪುಣ್ಯಾತ್ಮರಿ ಇಲ್ಲಿ ಜಗಳದ ವಾದ ಆಗಿಬಾರ್ದು, ಇತ್ತಂಡ ವಾದ ಆಗಿಬಾರ್ದು. ಹೌದು. ಇಲ್ಲಿ ಜ್ಞಾನದ ಕುಸ್ತಿ ಆಗ್ಬೇಕಾಗಿದ್ರೆ ಒಬ್ರು ಶರಣರ ಪಾಲ, ಒಬ್ಬರು ಸಂತರ ಸಿದ್ಧರ ಪಾಲ. ಹೌದು. ಶರಣರು ಸಂತರು ಹೆಚ್ಚು ಏನ ಸಿದ್ಧರು ಹೆಚ್ಚನಂತದ ಒಂದು ವಿಷಯ ಇಟ್ಟರು. ಹೌದು. ವಿಷಯ ಇಟ್ಟಿದಾಗ ಪ್ರಕಾಶ್ ಮಾಸ್ತರ್ ಅಂದ್ ಹೆಂಗಾಯ್ತಂದ್ರ ಹೆಂಗಾಯ್ತ್ರಿ? ಯಾವಾರ ಕ್ವಾಡಿಗಿನ್ ನಮನ ಮಾಡಿದ್ರು. ಯಾಕ್ರಿ ನೀವು ಹಿಂಗ್ ತಪ್ಪು ಹೇಳಕ್ ಹೋಗ್ಬೇಡ್ರಿ. ಹೆಂಗತಿ? ಅವ್ರು ಯಾರು ಕ್ವಾಡಿಗಿನ್ ನಮನ ಏನ್ ಮಾಡಿಲ್ಲ ಅವ್ರು. ಇಲ್ಲಿ ನಿಂದ ಹೆಂಗ ಆಲತ್ತ ಗೊತ್ತಿಲ್ಲಿ? ಹೆಂಗ? ನಮ್ದು ಔರಾದಗೊಪ್ಪ ಕುಲಕರ್ಣಿ ಮನ್ಯಾಗ ಜೀತಿದ್ದ ಗೊತ್ತೇನು? ಕುಲಕರ್ಣಿ ಮನ್ಯಾಗ ಮಲ್ಲಪ್ಪತೆ ಜೀತಿದ್ದೀವ. ಹೌದು ಹೌದು. ಮಲ್ಲಪ್ಪ ಏನ್ ಮಾಡ್ತಿದ್ದ? ಕುಲಕರ್ಣಿ ಅವರು ಜಗಳ ಹೊಲದಾಗ ಯಾನ್ರಿ ಬಾಂದಿನ ಕಾಲ ಇನ್ನೊಬ್ರು ಜಗಳ ನಡೀತದ್ರ ಅವನಕ್ಕಿಂತ ಮುಂದೆ ಇವನಿ ಹೋಗೋ ಮುನಿ ಮಿದ್ದ ಬಳಕ ಹೋಗವನೇ. ನಮ್ಮ ಸೌಕರ್ಯ ಯಾಕೆ ಅವ್ರು ವಿಚಾರ ಮಾಡಿದ್ರು. ಹೌದು ಹೌದು. ಸೌಕಾರ ಗರೀಬನ ಈ ಮಗ ಹೋಗಿ ಅವನಿಗೆ ಒಂದಕ್ಕೆ ಯಾಡ್ ಹೇಳ್ತಾನ. ಹೌದು ಹೌದು. ಅದಕ್ಕೆ ಇವನಿಗೆ ತಗೋಬೇಕಂತ ಎಳಿ ಇವನಿಗೆ ಕಟ್ಟಿ ಹಾಕಿದ್ರೆ ಮಗನಿಗೆ ಗಿಡಕ್ಕೆ ಅಂದಿನ ಹಿಡಿದು ಸೌಕಾರ ಜಗಳ ಬಿಟ್ಟ. ಹೌದು ಹೌದು. ಹಾಂಗ ಇವತ್ತು ನಡಬರ್ಕ ಮಾಡ್ಬೇಡ. ಹ್ಯಾಂಗ ಕ್ವಾಡಿಗೆ ಆಗ್ಯಾದ? ಹಂಗ ಬೆಕ್ಕ ಸೌಕಾರ ಮನೆಯಿಂದ ಬೆಣ್ಣಿ ಕದ್ಕೊಂಡ್ ತಂದಾವ್. ಹೌದು ಹೌದು. ಹೈನಿದ್ದವ್ರ ಮನೆಯಿಂದ ಬೆಣ್ಣಿ ಕದ್ಕೊಂಡ್ ತಂದಾವ್ 2 ಬೆಕ್ಕಗಳು. ಅವು ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಹೊಳಿ ದಂಡೆ ಕಚ್ಚಾಡ್ಕೊಂಡ್ ಕೂತಾವ್. ಹೊಳಿ ದಂಡೆ ಕಚ್ಚಾಡೋ ವೇಳೆಗೆ ಅದೇ ಗಿಡದೊಳಗೆ ಒಂದು ಕ್ವಾಡ ಕೂತು ನೋಡ್ತದಲ್ಲ. ಹೌದು ಹೌದು ಹೌದು. ಕ್ವಾಡಿಗೆ ಏನ್ಬೇಕ್ರಿ? ಎಡ್ಡಕ್ಕೂ ನೋಡಿ ವಿಚಾರ ಮಾಡ್ತದ. ಏನತ್ತದ? ಬೆಣ್ಣಿ ಸಲುವಾಗಿ 2 ಬೆಕ್ಕ ಕಚ್ಚಾಡ್ಲಕತ್ತಾವ. ಹೌದು. ಇವ್ರ ಕೈಯಲ್ಲಿ ಬೆಣ್ಣಿ ನಾ ಹ್ಯಾಂಗ ತಿನ್ಬೇಕಂತ ಹೇಳಿ ಏನು ವಿಚಾರ ಮಾಡ್ತು? ಏನು? ಕಂಬಾಗಿ ಊರಾಗ ಶೆಟ್ರ ಅಂಗಡಿಗೆ ಹೋಗಿ ಒಂದು ತಕ್ಕಡಿ ಕಲ್ಲು ತಗೊಂಡು ಬತ್ತು. ಹೌದು ಹೌದು. ತಕ್ಕಡಿ ಕಲ್ಲು ತಗೊಂಡು ಒಂದು ಬೆಕ್ಕಿ ಹತ್ತು. ನಾ ಹೆಚ್ಚ ನೀ ಹೆಚ್ಚತ್ತೆ ಕಚ್ಚಾಡೋದು ಬೇಡ. ಇವತ್ತು ಶೆಟ್ರ ಅಂಗಡಿ ಅದು ತಕ್ಕಡಿ ತಂದಿದೆ. ಹೌದು. ಈ ತಕ್ಕಡಿ ಒಳಗ 2 ಬೆಣ್ಣೆ ಸೌನ್ ಮಾಡಿ ನಿನಗೂ ಸೌನ ಕೊಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ ಅತ್ತು. ಹೌದು ಹೌದು ಹೌದು. ಅವಾಗ ಇವ್ 2 ಕೂಡಿ ಬೆಣ್ಣೆ ತಕ್ಕಡಿಯಾಗಿಟ್ಟು ನೋಡ್ರಿ. ಇಚ್ಚಿ ಕಡೆ ಒಂದು ಬೆಕ್ಕ, ಇಚ್ಚಿ ಕಡೆ ಒಂದು ಬೆಕ್ಕ, 2 ಭಾಗ ಮಾಡದ. ಹೌದು ಹೌದು. ಭಾಗ ಮಾಡಿ ಕ್ವಾಡ ತಕ್ಕಡಿ ಹಿಡಿತೀರಿ. ತಕ್ಕಡಿ ಹಿಡಿತು ಬಲಕಿನ ಬಾಜು ತಕ್ಕಡಿ ವಜ್ಜ ಐತಿ. ಹೌದು ಹೌದು. ಬಲಕಿನ ಬಾಜು ವಜ್ಜಾಗನ ಆ ಕ್ವಾಡಿಗೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ತದ್ರಿ? ಬಲಕಿನ ತೆಗೆದು ಎಡಕಿನ ಕಡೆ ಹಾಕಿಬೇಕು. ಹೌದಿಲ್ರಿ? ಖರೇದ ಹಾಂಗ ಮಾಡ್ಲಿಲ್ಲ. ಹೌದು ಹೌದು. ಬಲಕಿನ ಕಡೆ ವಜ್ಜಾಗದು ಒಂದ್ ಸ್ವಲ್ಪ ಬೆಣ್ಣೆ ತಗೊಂಡು ಬಾಯಾಗ ಹಾಕೋತು, ಬಲಕಿನ ಮ್ಯಾಗ ಎತ್ತು ಎಡಕಿನ ತಕಡೆ ತೆಳಗ ಬತ್ತು.
ಹೌದು ಹೌದು ಏ ಇಚ್ಚಿ ಕಡೆ ಹೆಚ್ಚೈತೆ ಮತ್ತೆ ಎಡಕಿಂದ ಬಾಯ ಹಾಕೋತು ಮತ್ತೆ ಬಲಕಿಂದ ತಕಡೆ ಇಳ್ತು. ಹಾ ಇದು ತೆಳಗ ಮ್ಯಾಗ ಎಡಕ ಬಲಕ ಆಗರದ ಬೆಕ್ಕಿನ ಬೆಣ್ಣೆಲ್ಲ ಕ್ವಾಡಗತ್ತಿಂದ ಕೂತು ನೋಡ್ರಿ. ಎಡ್ಡು ಬೆಕ್ಕಿಂದು. ಹೌದು ಹೌದು ಹಾಗೆ ಇವತ್ತು ಪ್ರಕಾಶ್ ಮಾಸ್ತರ ಈ ಕ್ವಾಡಿಗಿನ ಮಣ್ಣಿನ ಗತಿ ಆಗ್ಯದ. ಪಂಚರು ಒಂದು ವಿಷಯ ಇಟ್ರು. ಹೌದು ಜಗತ್ತದೊಳಗ ಸಂತ ಶರಣರು ಶ್ರೇಷ್ಠ ಏನ ಸಿದ್ಧರ ಶ್ರೇಷ್ಠನಂತ ವಿಷಯ ನಡೆಸ್ರಿ ಅಂದ್ರು. ನೀ ಮೊದಲಿಗೆ ಕುರಿಗೆ ಕಟ್ಟಿದಿ, ಮುಂದಾಗಿ ನಿನ್ನ ಕರ್ತವ್ಯ ಏನು? ಮೊದಲಿನ ಸಂದ ನೀ ಹಿಡಿದ್ರೆ ಇನ್ನೊಬ್ಬರಿಗೆ ವಿಷಯ ಕೊಡ್ಲಿಕ್ಕೆ ಚಾನ್ಸ್ ನಿಂದಿರಬೇಕು. ಏನೋ ಅವಸರಕ್ಕೆ ಬಿದ್ದು ಗಾಬರಿ ಆದ ಏನ್ ಮಾಡಿದೆ ನನಗೆ ಗೊತ್ತಿಲ್ಲ, ಖರೆ ಏನೋ ಅವಸರಕ್ಕೆ ಬಿದ್ದು ನನ್ನ ಪಾಲಿಗೆ ಶರಣರು ಇರ್ಲಿ ಅಂತ ಹೇಳಿ. ಹೌದು ಹೌದು ಮಾಸ್ತರ ನಿನಗೊಂದು ಹೇಳ್ತೀನಿ, ಈಗ ನೀವೆಲ್ಲಾ ಕೂತವ್ರು ರೈತರು ಇದ್ರಿ ಇಲ್ಲಿ. ಹೌದು ಹೌದು ಹೌದಿಲ್ರಿ? ಎಲ್ಲಾರು ರೈತರು ಇದ್ರಿ, ಒಕ್ಕಲಿಗೇರಿ ಅದಿರಿ. ರಾತ್ರಿ ಒಳಗೆ ನೀವು ನೀರು ಉಣಿಸ್ಲಿಕ್ಕೆ ಹೋಗಿ ಹೆಂಗ್ ಹೋಗ್ತೀರಿ? ಕೈ ಒಳಗೊಂದು ಬ್ಯಾಟ್ರಿ, ಕಾಲಿನೊಳಗ ಚಪ್ಪಲ, ಕೈಯಾಗ ಒಂದು ಬಡಿಗಿ, ಮಳಿ ಬಂದ್ರ ಮ್ಯಾಗೊಂದು ಛತ್ರಿ. ಸಜ್ಜಿಲ್ ಹೋಗ್ತಿರಿಲ್ರಿ? ಹಾಗ ಶಿರ್ವಾಳ ಮ್ಯಾಲಿ ಒತ್ತಿಲಿ ಬಂದಾದಂದ್ರ ಎಲ್ಲಾ ಸಜ್ಜಿಲಿ ಬಂದಾದ. ಈ ಸಂತರದ ಹಿಡಿ ಇಲ್ಲ ಅಂದ್ರೆ ಸಿದ್ಧರದ ಹಿಡಿ. ನಾವು ಮಾತ್ರ ಇವತ್ತು ನಮ್ಮ ವಿಷಯ ನಡ್ಸ್ಲಿಕ್ಕೆ ಸಮರ್ಥ ಅದೇವ. ಅದಕ್ಕ ದೈವಕ್ಕ ಅವ್ರೇನಿಲ್ಲ ಅಂದ್ರೆ ನಿಮಗ್ ಸಮರ್ಥ ಇಲ್ಲ ಅಂತೇಳಿ ಇಲ್ಲ, ಅವಸರಕ್ಕೆ ಬಿದ್ದ ವಿಷಯ ಒಂದ್ ಸ್ವಲ್ಪ ಹಿಡ್ಕೊಂಡ್ರು ಅವರು. ಇರ್ಲಿ ಬಹಳ ವರ್ಷದ ಮೇಲ ಅಂದ್ರೆ ಬಹಳ ದಿನದ ಮ್ಯಾಲ ನಮಗ ಅವ್ರಿಗೆ ಭೇಟಿ ಆಗ್ಯಾವ. 2 ವರ್ಷ ಮೇಲೆ ಆಯ್ತಿದ್ದು, 2 ವರ್ಷದ ಮ್ಯಾಗ ಆಯ್ತು. ಬಹಳ ತಡಕಾ ಪಡಕಿ ಬಂದು ಉಳಿದಿದ್ರು. ಏನೋ ಅಮ್ಮಗ ಸಿದ್ಧನ ದಯದಿಂದ ಉಳಿದ್ರು ಹೋಗ್ತಾರ. ಇಲ್ಲಾದ್ರ ಅವ್ರಿಗೆ ಆ ಕಡೆ ಎಂಟ್ರಿ ಇಲ್ಲಿ ಒತ್ತ ವಿಷಯ. ಜಗತ್ತದೊಳಗ ಸಂತರು ಶರಣರು ಹೆಚ್ಚಂದಿ ಇವತ್ತ ದೈವದ ಜೋಡಿ ನಂದು ನಿನಗೆ ಚಪ್ಪಾಳಿ ಇರ್ತದ. ಒಂದು ಹೇಳಕ್ಕೆ ನನಗಿಂತಲೂ ನೀ ಹಿಂದೆ ಬಿದ್ದೆಪ್ಪ ಅಂತಂದ್ರ ನಿನಗ ಮಾತ್ರ ಹೊಳಿದಾಟ ಕೊಡಲ್ಲ ಇವತ್ತು. ಜಗಳೇ ಇಲ್ಲೇ ಮುಕ್ಕಾಮ ವಿಷಯ ಹೆಚ್ಚು ಮಾಡಿ ಇವತ್ತು ಮಂಗಳಾರತಿ ಆಗ್ಬೇಕೀಗ ಜ್ಞಾನದೊಳಗ ಜಗಳಿಲ್ಲ. ಅದಕ್ಕೆ ಬಹಳ ಮಾತಾಡ್ಲಾರ್ದೆ ಜಗತ್ತದೊಳಗ ನಮ್ಮ ಅಂಶದ ಮುತ್ತೆ ಹ್ಯಾಂಗ ಘಾರ ಪಿರೆ ಆಕಾಶ ಅವರ ಪನತ್ಯಾಚಿ ನಜರ್ ಪೆಲ್ಲಿ ಅವರ ಹೇಳ್ತಾರ. ಹಿಂಗಂದ್ರೆ ಏನ್ರಿಪ್ಪ? ಹದ್ದ ಆಕಾಶದೊಳಗೆ ತಿರುಗುತ್ತದ, ಖರೆ ಅದ್ರ ನೆದರಲ್ಲಿ ಇರ್ತದ್ರಿ, ಅದ್ರ ಮರಗಳ ಮೇಲೆ ಇರ್ತದ, ಅದ್ರ ಮನಿ ಮೇಲೆ ಇರ್ತದ, ಮರಗಳ ಮೇಲೆ ಇರ್ತದ. ಹಾಗ ನಾನು ಗುಡ್ಡದ ಅಂಶದ ಮುತ್ತೆ ಗುಡ್ದಾಗ ಅದಾನ. ನೀವು ಇಲ್ಲಿ ಕಂಬಾಗಿದೊಳಗಿದ್ರಿ, ಇಲ್ಲಿ ಕುತ್ತಲೆ ಅಂಶದ ಅಂತೇಳಿ ಕೈ ಮಾಡ್ರಿ, ನಿಮ್ಮ ಮ್ಯಾಲ ನೆದ್ರ ಹ್ಯಾಂಗ ಹದ್ದು ಮಕ್ಕಳ ಮೇಲೆ ನೆದಿರ್ತದ. ಹಾಗ ನಾನು ಗುಡ್ಡದ ಅಂಶದ ಮುತ್ತೆ ನೆದ್ರ ಯಾವತ್ತು ನಿಮ್ಮ ಮ್ಯಾಗಿರ್ತದ. ಎಲ್ಲಿ ಬರ್ತದ ನೆದರ? ಅದಕ್ಕೆ ಜಗತ್ತದೊಳಗ ಸಿದ್ಧರು ಶ್ರೇಷ್ಠ ಅನ್ನಂತದ ಇವತ್ತು ಶಿರ್ವಾಳದವ್ರ ಪಾಲಿಗೆ ಬಂದಾವ. ಮೊದಲಿನ ಪಾಳ್ಯಕ ವಿಷಯ ಬಹಳ ಮಾತಾಡೋದಾಗ್ಯದ. ಇನ್ನು ಮುಂದಿನ ಪಾಳ್ಯಕ ಅಂಶದ ಮುತ್ತೆ ಎಂತ ಪವಾಡ ಮಾಡಿದ್ರ. ಅಂಶದ ಮುತ್ತೆ ನೆದರ್ ಹ್ಯಾಂಗದ? ಜಾಮಗೊಂಡ ಕನ್ನಬಾಯಿ ಎಂತಾನೆದ್ರಿ? ಜಾಬಗೊಂಡಗೌಡ ಕನ್ನಾದೇವಿ ಮಕ್ಕಳ ಇಲ್ಲದ ಸಲುವಾಗಿ ವಿಷ ಪ್ರಾಶನ ಮಾಡಿ ಪ್ರಾಣ ಬಿಡ್ತಿದ್ರು. ಅವಾಗ ದೇವಲೋಕದ ಕೊರವಿನ ಕೊಟ್ಟು ಸಕನ ಹೇಳುತ್ತೇಲಿ ಕಳೆದ ಗೋಳಗಿ ಗೋವಿಂದಪುರದೊಳಗ ಹೆಂಗೆ ಹೇಳ್ತಾಳ ಕೊರವಂಜಿ ಶಕುಣ? ಎಲ್ಲಿ ಗೋಳಗಿ ಗೋವಿಂದಪುರ, ಎಲ್ಲಿ ಮುಮ್ಮೆಟ್ಟು ಕೂಡ ಫೋನಿಗೆ ಹಚ್ಚಿರಿನತನ. ನಿನ್ನ ಭಕ್ತಿ ದೃಢವಾಗಿದ್ದಂದ್ರೆ ಅಲ್ಲಿ ಕ್ಷಣದಾಗ ಬರ್ತ. ಅದಕ್ಕೆ ಹೇಳಿದ್ರು ಅವರು ಘಾರ ಪಿರೆ ಆಕಾಶ ಅವರ ಪರಂತ್ಯಾಚಿ ನಜರ್ ಪಿಲ್ಲೆ ಅವರು. ಹಾಗೆ ನಾನು ಗುಡ್ಡದ ಅಂಶದ ಮುತ್ಯ ಎಲ್ಲಿ ನಿಮಗೆ ಸಂಕಟ ಬರ್ತದ ಅಲ್ಲಿ ಬಂದು ಎತ್ತದ ಕೈ ತಳಿಯಾರ್ದ ನಿಮ್ಗೆ ಕಾಯ್ತಂತ ತಿಳ್ಕೊಂಡು ಗೊಳಗಿ ಗೋವಿಂದಪುರಕ್ಕ ಯಾವ ನಾಟ್ಯ ಪೋತ್ಯ ಜಾಮಗೊಂಡ ಗೌಡ ಫಲ ಸಂತಾನ ಕೊಟ್ಟ. ಪರವಂಜಿ ಬಂದು ಶಕುಣ ಹೇಳ್ತಾಳ. ಏನ್ ಹೇಳ್ತಾಳ? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ. ಪಟ್ಟಣ ತೆಳಗ ಅರಿಕೇರಿ ಅಮ್ಮೋಗ ಸಿದ್ಧನ ಗದ್ದಿಗೆ ಹಣಿ ಹೊಡೆದ್ರ ತೊಟ್ಟಿಲ ಭಾಷೆ ಕೊಟ್ಟು ಕಳಿಸ್ಯಾನ. ಎಂತ ಮಾತ್ರಿ, ಎಂತ ಮಾತ. ಅದಕ್ಕೆ ಯಾವ ನನ್ನ ಅಂಶದ ಮುತ್ಯನ ಆಶೀರ್ವಾದದಿಂದ ಯಾರಿಗೆ ಮಕ್ಕಳದು ಅಂತಂದ್ರ ಜಾಂಬಗೊಂಡಗೌಡ ಕನ್ನಾದೇವಿ ಮಕ್ಕಳದು. ಯಾವ 13 ದಿನದ ಕೂಸ ಮಾಯದ ಮಗ ಮಾದುಲಿಂಗ ತಂದಿ ಬಂದಾನ ಹ್ಯಾಂಗ ಬಿಡಿಸ್ದ ಅನಂತದ 4 ಸುಂದರ ಚಾಲ ಹಾಡಿ ಮತ್ತೆ ಹಿರಿಕಾಲದ್ರಿ ಪಾಳಿ ಹೋಗ್ತದ. ಏನತ್ರಿ ಸಂತರ ಪಾಲ್ ಹಿಡಿದಾರಲ್ಲ ಹೊಟ್ಟೆಯಿಂದ ನೀವು ಸಿದ್ಧರ ಕಡೆ ಹೋಗಿ ಹಾಡಿರಬೇಡ್ದು. ಒಟ್ಟು ಸಂತರ ಪಾಲ್ ಹಿಡಿದಿರಿ ಮಾಸ್ತರ. ಇವತ್ತು ನಿಮ್ಮ ಚರಿತ್ರೆ ಸಂತರದೊಳಗೆ ಬರಬೇಕು, ಶರಣರದೊಳಗೆ ಬರಬೇಕು. ಈ ಕಡೆ ಅಂಶದ ಮಾಳಪ್ಪನ ಕಡೆ ನೋಕೋ, ಸಿದ್ಧರ ಕಡೆ ಇವತ್ತು ನೈ. ಇವತ್ತು ನಮ್ಮದ ಕೆಲಸ. ನಿನಗ ನಾ 1 ಬಟ್ಟೆ ಮಾಡ್ಬೇಕಾಗಿದ್ರೆ 4 ಬಟ್ಟೆ ನನ್ನ ಕಡೆ ಅದಾವ. ನಮ್ಮದು ಕೆಲಸ ಇವತ್ತು. ನಾವಿವತ್ತು ಏನು ಹೇಳಿದ್ರು ಏನು ಹಾಡಿದ್ರು ಅಂಶದ ಮುತ್ಯನ ಸಿದ್ಧಾಟಿಗೆ ಹೇಳ್ಬೇಕನೋ. ಸಿದ್ಧರ ಒಳಗಿಂದ ಪವಾಡ ಹಣಿರೆ ಮುತ್ಯ
ಮಾಡಿದ ಪವಾಡೆ ನಾವು ಇವತ್ತು ಹೇಳುದದ ಹಚ್ಚಕ್ಕಮ್ಮ ಇಲ್ಲಿ ಇಲ್ಲ. ನೀವು ಮಾತ್ರ ಎಚ್ಚರ ಇವತ್ತು ನೀವು ಬಾಳ ಎತ್ತರಲ್ಲೇ ಮಾತಾಡ್ರಿ ಮರ ಮತ್ತೊಂದ್ ಸಂದಿಗ್ ಚರಿಗೆ ಅಂಗಳತ್ತ ಆಟ ಪರತ್ತ ತರ್ತಾರ ಅವ್ರು ಭಾರತನೇ ಇರ್ಲಿಲ್ಲ ಹೇಳ್ತಾರ ಅವ್ರು ಮುಂದೆ ಬಂದು. ನಾವು ಅದಕ್ಕೆ ಮುಂದೆ ನಾವ್ ಯಾರು ಗೊತ್ತದ ನೀವು ಎಲ್ಲಾರು ಉಣಾಗ ಹಂಗಾಳ ತೊಳೆದಿಟ್ರ ನಾವು ಡಬ್ಬ ಹಾಕಿ ಬೆಳಿತೇವ ಬರ್ತಾವಿನ ಮುಂದೆ ಪಾತ್ರ ಬರ್ಲಿಲ್ಲ. ಅದಕ್ಕೆ ದೈವದವ್ರು ಯಾವ ತರನಾಗ ಕೂತಿರಿ ಹಿಂಗೆ ಕೂತಿರಿ ಅಂದ್ರ ಇವತ್ತು ಬಹಳ ಘನಘೋರ ಯುದ್ಧ ಆಗ್ತದ ಜ್ಞಾನದೊಳಗ. ಅನಂತದ ನಾಲ್ಕು ನೋಡಿ ಸುಂದರ ಚಾಲ ಹಾಡಿ ಮತ್ತೆ ಹಿರಿಗಳಿಗೆ ಪಾಳಿ ಹುತ್ತ ಕೊಟ್ಟು ಬಿಡೋಣ್ರಿ. ಬರ್ರಿ.